ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಯೂಸ್ ಆಗುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಆ ಟಾಪಿಕ್ ಯಾವುದಂತ ಹೇಳಿದ್ರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್. ಇದು ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಯಾರು ಟೆಸ್ಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅದೇ ನಾನು ಇವತ್ತಿನ ವಿಡಿಯೋದಲ್ಲಿ ಐಆರ್ ಟೆಸ್ಟ್ ಯಾಕೆ ಮಾಡ್ತೀವಿ, ಮಾಡ್ತಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಅದರಲ್ಲಿ ವ್ಯಾಲ್ಯೂಸ್ ಎಷ್ಟಿರಬೇಕು, ಮತ್ತು ಎ ಸಿ ಮತ್ತು ಡಿ ಸಿ ವೋಲ್ಟೇಜನ್ನು ಯಾಕೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಮೊದಲೇದು ಬಂದುಬಿಟ್ಟು ಐಆರ್ ಟೆಸ್ಟ್ ಯಾಕೆ ಮಾಡ್ತಾರೆ. ನೀವು ಸಬ್ಸ್ಟೇಷನ್ ನೋಡಿರ್ಬೋದು, ಅದರಲ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಮತ್ತು ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಬ್ರೇಕರ್ಸು, ಐಸೋಲೇಟರ್ಸು ಎಲ್ಲ ಇರುತ್ತೆ. ಇದಕ್ಕೆ ಬೇಸಿಕ್ ಆಗಿ ಟೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಮೊದಲನೇದಾಗಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಕ್ವಿಪ್ಮೆಂಟಲ್ಲಿ ಒಂದು ಇನ್ಸುಲೇಷನ್ ಲೆವೆಲ್ ಇರುತ್ತೆ, ಅದು ಇನ್ಸುಲೇಷನ್ ಇರುತ್ತೆ. ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಮ್ಮದು ಯಾವುದೋ ಇಕ್ವಿಪ್ಮೆಂಟಲ್ಲಿ ಅದು ಪ್ರೊಟೆಕ್ಷನ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಅದೇ ನಾವು ಅದರಲ್ಲಿ ಏನಾದರೂ ಲೀಕೇಜ್ ಕರೆಂಟ್ ಏನಾದರೂ ಲೀಕೇಜ್ ಆಗ್ತಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಐಆರ್ ಟೆಸ್ಟ್ ಮಾಡೋ ಮುಖಾಂತರ ನಾವು ಇದನ್ನು ಚೆಕ್ ಮಾಡ್ತೀವಿ. ಅದಕ್ಕೆ ನಾವು ಐಆರ್ ಟೆಸ್ಟ್ ಅಂತೀವಿ. ಎರಡನೇದು ಬಂದುಬಿಟ್ಟು ಐಆರ್ ಟೆಸ್ಟ್ ಮಾಡೋದ್ರಿಂದ ಏನೇನು ಗೊತ್ತಾಗುತ್ತೆ. ಐಆರ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಮೊದಲು ಬಂದುಬಿಟ್ಟು ನಮ್ಮದು ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್ ಏನಿರುತ್ತಲ್ಲ ಅದರದ್ದು ಹೆಲ್ದಿನೆಸ್ ಗೊತ್ತಾಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಅದೇ ಇದರಲ್ಲಿ ಏನಾದರೂ ಮಾಯಿಶ್ಚರ್ ಇದೆಯಾ, ಡಸ್ಟ್ ಇದೆಯಾ ಅನ್ನೋದನ್ನು ಗೊತ್ತಾಗುತ್ತೆ. ಮತ್ತು ಮೂರನೇದು ಬಂದುಬಿಟ್ಟು ಏನಾದರೂ ಕ್ರ್ಯಾಕ್ಸ್ ಇದ್ದರೆ ಅದು ಕೂಡ ಗೊತ್ತಾಗುತ್ತೆ. ಮತ್ತು ನಮ್ಮದು ನಾಲ್ಕನೇದು ಏನಂತ ಹೇಳಿದ್ರೆ ನಮ್ಮದು ವ್ಯಾಲ್ಯೂಸು ವೆದರ್ ಮೇಲೆ ಕೂಡ ನಮ್ಮದು ಡಿಪೆಂಡ್ ಆಗ್ತಾ ಇರುತ್ತೆ. ಯಾವ ಥರ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮ್ಮದು ಮೋಡ ಇದ್ದರೆ ನಮ್ಮದು ಐಆರ್ ವ್ಯಾಲ್ಯೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಮತ್ತು ಈಗ ಸೆಕೆಂಡ್ ಟಾಪಿಕ್ ಬಂದುಬಿಟ್ಟು ಐಆರ್ ಟೆಸ್ಟ್ ಮಾಡದೇ ಇದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಒಂದು ಇಕ್ವಿಪ್ಮೆಂಟ್ ಏನಿರುತ್ತಲ್ಲ ಅದಕ್ಕೆ ಯಾರು ಪರ್ಸನ್ ಇರ್ತಾರಲ್ಲ ಅದು ಅವ್ರಿಗೆ ಹಾರ್ಮ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಬಂದುಬಿಟ್ಟು ಫ್ಲ್ಯಾಶ್ ಓವರ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಥರ್ಡ್ ಬಂದುಬಿಟ್ಟು ಇಕ್ವಿಪ್ಮೆಂಟ್ ಬರ್ನ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಐಆರ್ ಟೆಸ್ಟ್ನ ಅವಾಯ್ಡ್ ಮಾಡಲಿಕ್ಕೆ ಹೋಗಲೇಬಾರ್ದು. ನಾವು ಐಆರ್ ಟೆಸ್ಟ್ ಮಾಡಲಿಕ್ಕೆ ಡಿ ಸಿ ವೋಲ್ಟೇಜ್ನ ಯಾಕೆ ಯೂಸ್ ಮಾಡ್ತೀವಿ, ಎ ಸಿ ವೋಲ್ಟೇಜ್ನ ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮದು ಎ ಸಿ ಕರೆಂಟಲ್ಲಿ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೀಕೇಜ್ ಕರೆಂಟ್ ಇರುತ್ತೆ, ಕೆಪಾಸಿಟಿವ್ ಕರೆಂಟ್ ಇರುತ್ತೆ. ಅದಕ್ಕೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ನಮ್ಮದು ವ್ಯಾಲ್ಯೂ ತೋರಿಸಲ್ಲ, ಅಬ್ನಾರ್ಮಲ್ ತೋರಿಸ್ತಾ ಇರುತ್ತೆ. ಅದಕ್ಕೆ ಮತ್ತು ಡಿ ಸಿ ವೋಲ್ಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಕೆಪಾಸಿಟಿವ್ ಕರೆಂಟ್ ತುಂಬ ಕಡಿಮೆ ಇರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕೆಪಾಸಿಟಿವ್ ಕರೆಂಟ್ ಇರುತ್ತೆ, ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಅದು ಸ್ವಲ್ಪ ಸೆಕೆಂಡ್ ಆದಮೇಲೆ ಅದು ಝೀರೋ ಆಗಿಬಿಟ್ಟು ನಮಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಬರುತ್ತೆ. ಅದಕ್ಕೆ ನಾವು ಡಿ ಸಿ ವೋಲ್ಟೇಜ್ನ ಸೆಲೆಕ್ಟ್ ಮಾಡ್ತಿರ್ತೀವಿ. ಮತ್ತು ಇದ್ರ ವ್ಯಾಲ್ಯೂ ಯಾವ ಥರ ಕನ್ಸಿಡರ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನಮ್ಮದು IC ಸ್ಟ್ಯಾಂಡರ್ಡ್ ಪ್ರಕಾರ ನಮ್ಮದು ಪರ್ KVಗೆ ಅಂದರೆ 1 KVಗೆ 1 ಮೆಗಾ ಓಮ್ ಅಂತ ಆಕ್ಸೆಪ್ಟೇಬಲ್ ಮಾಡ್ತಾರೆ. ಅದು ನಮ್ಮದು ವ್ಯಾಲ್ಯೂಸು ನಮ್ಮ ಸೈಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಇಕ್ವಿಪ್ಮೆಂಟ್ ಯಾವುದು ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಆ ಥರ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ 4 ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ. ಐಆರ್ ಟೆಸ್ಟ್ ಅಂದರೆ ಏನು, ಅದನ್ನು ಯಾಕೆ ಮಾಡ್ತೀವಿ, ಮತ್ತು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಅದರ ವ್ಯಾಲ್ಯೂಸ್ ಯಾವ ಥರ ಇದಾಗುತ್ತೆ ಅಂತ ಸ್ಟ್ಯಾಂಡರ್ಡ್ ಪ್ರಕಾರ ಅದನ್ನು ಮಾತಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಐಆರ್ ಟೆಸ್ಟ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಪ್ರಾಕ್ಟಿಕಲ್ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ.